ಇವತ್ತಿಗೂ ಕೂಡ ಕಾಂಬೋಡಿಯಾದ ಗದ್ದೆಗಳನ್ನು ಸ್ವಲ್ಪ ಆಳವಾಗಿ ಅಗೆದ್ರು ಸಾಕು, ಜನರ ಹಲ್ಲುಗಳು, ಮೂಳೆಗಳು, ತಲೆ ಬುರುಡಿಯೋ ಸಿಗುತ್ತೆ ಅಂದರೆ ಆ ಕ್ರೌರ್ಯ ಎಂಥದ್ದಿರಬಹುದು ನೀವೇ ಯೋಚಿಸಿ. ತನ್ನ ದೇಶದ ಸುತ್ತ ದೊಡ್ಡ ಮಾಹಿತಿ ನಿಯಂತ್ರಣದ ಗೋಡೆನೆ ಎಬ್ಬಿಸಿರ್ತಾನೆ. ನಿಮಗೆ ಕೆಲವೊಂದು ದೇಶಗಳು ಈಗಲೂ ಕೂಡ ನೆನಪಿಗೆ ಬರ್ಬೋದು, ಚೀನಾದಂಥ ದೇಶಗಳು. ಅವ್ರು ಅಂದ್ಕೊಂಡ ಮಾಹಿತಿ, ಅವ್ರು ಬಿಡಬೇಕಾದ ಮಾಹಿತಿ ಮಾತ್ರ ಜಗತ್ತಿಗೆ ಹೋಗುತ್ತೆ. ಅಲ್ಲಿ ಆ ಎಳೆ ವಯಸ್ಸಿನ ಮಕ್ಕಳಿಗೆ ಅಕ್ಷರ ಕಲಿಸೋ ಬದಲಾಗಿ ಕೈಗೆ ಗನ್ ಕೊಟ್ಟು ಮನುಷ್ಯರ ಕುತ್ತಿಗೆ ಕತ್ತರಿಸುವ ಭೀಕರ ಬಾಲ ಸೈನಿಕರನ್ನಾಗಿ ಅಥವಾ ಬಾಲ ಕಾರ್ಮಿಕರನ್ನಾಗಿ ಮಾಡಿ ಕ್ರೂರ ತರಬೇತಿ ನೀಡಲಾಗ್ತಾ ಇತ್ತು. ಈ ದೇವಸ್ಥಾನದ ಭವ್ಯತೆ, ಅಲ್ಲಿನ ಕಲೆ ಎಂಥವರನ್ನು ಕೂಡ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ. ದೇವತೆಗಳೇ ಭೂಮಿಗೆ ಇಳಿದು ಬಂದು ಬಾಳಿದಂಥ ಪುಣ್ಯ ಭೂಮಿ ಅಂತ ಜನ ಇವತ್ತಿಗೂ ಕೂಡ ಅದನ್ನು ಆರಾಧಿಸ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಜಗತ್ತಿನ ಸರ್ವಾಧಿಕಾರಿಗಳ ಇತಿಹಾಸವನ್ನು ಒಮ್ಮೆ ಕೆದಕಿ ನೋಡಿದರೆ ಅಲ್ಲಿ ಒಂದು ವಾಸನೆ ಬರುತ್ತೆ. ಆ ವಾಸನೆ ಏನು ಗೊತ್ತಾ? ಭೀಕರ ಸಾಮೂಹಿಕವಾದ ರಕ್ತದ ವಾಸನೆ. ಜನರನ್ನು ಕ್ರಿಮಿ ಕೀಟಗಳಿಂದ ಸಾಯಿಸಿದ, ಇಡೀ ಜೀವನವನ್ನೇ ನುಜ್ಜುಗುಜ್ಜು ಮಾಡಿದಂಥ ಹಿಟ್ಲರ್, ಸ್ಟಾಲಿನ್, ಮುಸೋಲಿನಿ ಅಂತ ಸೈದ್ಧಾಂತಿಕ ರಾಕ್ಷಸರ ಸರಣಿ ನಮ್ಮ ಕಣ್ಣೆದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಇವರೆಲ್ಲರೂ ಮಾಡಿದ್ದೇನು ಅಂದರೆ ಅಧಿಕಾರ ಮತ್ತು ಸಿದ್ಧಾಂತದ ಹೆಸರಿನಲ್ಲಿ ಕೋಟಿ ಕೋಟಿ ಮುಗ್ಧ ಜೀವಗಳನ್ನು ಬಲಿಪೀಠಕ್ಕೆ ಏರಿಸಿದವರು. ಆದರೆ ಇದೇ ಇತಿಹಾಸದ ಕಪ್ಪು ಪುಟಗಳಲ್ಲಿ ಮತ್ತೊಬ್ಬ ಸೈತಾನನ ಹೆಸರಿದೆ. ಈತ ಎಂಥ ಸೈತಾನ ಅಂದರೆ ಈತನ ಕ್ರೌರ್ಯದ ಮುಂದೆ, ಈತನ ಕ್ರೂಯಲ್ಟಿ ಮುಂದೆ ನಾವು ಇದಕ್ಕಿಂತ ಮುಂಚೆ ಮಾತಾಡಿದ್ವಲ್ಲ, ಆ ಹೆಸರುಗಳೆಲ್ಲ ಅವರೆಲ್ಲ ಸಾಚಾಗಳ ಥರ ಕಾಣಿಸ್ತಾರೆ. ಇವನೆಂಥವನು ಇರ್ಬೋದು ಯೋಚನೆ ಮಾಡಿ. ತನ್ನದೇ ದೇಶದ ಮಣ್ಣನ್ನು ಹೆಣಗಳ ರಕ್ತದಿಂದ ಕೆಂಪಾಗಿಸಿದ ಈ ನರರೂಪದ ರಾಕ್ಷಸನೇ ಕಾಂಬೋಡಿಯಾದ ಸರ್ವಾಧಿಕಾರಿ ಪೋಲ್ ಪಾಟ್. ಇವನು ದೇಶವನ್ನು ಆಳಲಿಲ್ಲ, ಬದಲಿಗೆ ತನ್ನ ದೇಶದ ಜನರ ಉಸಿರನ್ನೇ ಕಸಿದುಕೊಂಡು ನರಕ ಅಂದರೆ ಹೇಗಿರುತ್ತೆ ಅಂತ ತೋರಿಸಿದವನು ಈ ವ್ಯಕ್ತಿ. ಸ್ನೇಹಿತರೆ, ಈ ಕಥೆ ಶುರುವಾಗೋದು ಒಂದು ನಡುಹಗಲಿನ ಒಂದು ಮಧ್ಯಾಹ್ನದ ದಿನದಂದು. ಆಗಷ್ಟೇ ಶಾಂತಿ ಸಿಕ್ಕಿತ್ತು, ಸ್ವಾತಂತ್ರ್ಯ ದಕ್ಕಿತು ಅಂತ ನಿಟ್ಟುಸಿರು ಬಿಡ್ತಾ ಇದ್ದ ಕಾಂಬೋಡಿಯಾದ ರಾಜಧಾನಿ ನೋಮ್ ಪೆನ್ ನಗರದೊಳಗೆ ಕೆಂಪು ಟವಲ್ ಸುತ್ತಕೊಂಡಿದ್ದ ಸೈನಿಕರ ಹಿಂಡು ನುಗ್ಗುತ್ತೆ. ಮರುಕ್ಷಣವೇ ಇಡೀ ದೇಶದ ಹಣೆ ಬರಹ ಬದಲಾಗಿ ಹೋಗುತ್ತೆ. ಕೈಯಲ್ಲಿ ಗನ್ ಹಿಡಿದ ಈ ಯಮದೂತರು ಪ್ರತಿಯೊಬ್ಬರ ಮನೆಯ ಬಾಗಿಲನ್ನು ಬಡಿದು ಇನ್ನು 3 ದಿನಗಳಲ್ಲಿ ಅಮೆರಿಕ ಇಲ್ಲಿ ಬಾಂಬ್ ಹಾಕುತ್ತೆ, ಹೀಗಾಗಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಬೇಕು ಅಂದರೆ ನಗರ ಖಾಲಿ ಮಾಡಿ ಹಳ್ಳಿಗಳಿಗೆ ಹೋಗಿ ಅಂತ ಅಬ್ಬರಿಸುತ್ತೆ. ಕಣ್ಣೆದುರೇ ಹಿರಿಯ ಸರ್ಕಾರಿ ಅಧಿಕಾರಿಗಳನ್ನು, ಸರ್ಕಾರಿ ನೌಕರರನ್ನ ರಸ್ತೆಯಲ್ಲಿ ನಿಲ್ಲಿಸಿ ನಾಯಿಗಳಂತೆ ಶೂಟ್ ಮಾಡ್ತಾ ಇರೋದನ್ನು ಜನ ನೋಡಿ ಹೆದರಿ ಬೆದರಿ ಕೈಗೆ ಏನು ಸಿಕ್ಕುತ್ತೋ ಅದನ್ನು ತಗೊಂಡು ಬೀದಿಗೆ ಬೀಳ್ತಾರೆ. ಹೆಗಲ ಮೇಲೆ ಮುದುಕರು, ಕೈಯಲ್ಲಿ ಸಣ್ಣ ಮಕ್ಕಳು, ಕಣ್ಣಲ್ಲಿ ಕಣ್ಣೀರು. ಲಕ್ಷಾಂತರ ಜನರ ಈ ದಂಡು ಕಾಲ್ನಡಿಗೆಯಲ್ಲೇ ಹಳ್ಳಿಗಳ ಕಡೆಗೆ ಸಾಗುತ್ತೆ. ಆದರೆ ಆ 3 ದಿನಗಳ ಪಯಣ ಮುಂದಿನ 4 ವರ್ಷಗಳ ಕಾಲದ ಮುಗಿಯದ ಮಹಾ ನರಕವಾಗಿ ಬದಲಾಗುತ್ತೆ ಅನ್ನೋ ಸಣ್ಣ ಸುಳಿವು ಕೂಡ ಆ ಮುಗ್ಧ ಜನರಿಗೆ ಇರಲಿಲ್ಲ. ಸ್ನೇಹಿತರೆ, ಈ ಜನ ಹಳ್ಳಿ ತಲುಪಿದಾಗ ಅಲ್ಲಿ ಅವ್ರಿಗೆ ಕಾದಿದ್ದೇನೆಂದರೆ ಅಸಲಿ ಕ್ರೌರ್ಯ. ಅಲ್ಲಿ ಪ್ರತಿಯೊಬ್ಬರ ಅಸ್ತಿತ್ವವನ್ನೇ ಅಳಿಸಿ ಹಾಕಲಾಗಿತ್ತು. ಅಂದರೆ ಡಾಕ್ಟರ್ ಇರ್ಬೋದು, ಎಂಜಿನಿಯರ್ ಇರ್ಬೋದು, ಪ್ರೊಫೆಸರ್ ಇರ್ಬೋದು, ಯಾವ ಭೇದ ಭಾವ ಮಾಡದೆ ಎಲ್ಲರನ್ನೂ ಕೂಡ ಕೇವಲ ಕೃಷಿ ಕೂಲಿಗಳು ಅಂತ ಘೋಷಿಸಿ ಕೆಸರು ಗದ್ದೆಗೆ ತಳ್ಳಲಾಗುತ್ತೆ. ಓದೋದು ಅಪರಾಧ, ಪ್ರೀತಿ ಮಾಡೋದು ಅಪರಾಧ, ತಾಯಂದಿರು ತಮ್ಮ 6 ವರ್ಷದ ಮಕ್ಕಳನ್ನು ಹತ್ತಿರ ಇಟ್ಕೊಳ್ಳೋದು ಕೂಡ ಮಹಾಪರಾಧ. ಹೊಟ್ಟೆಗೆ ಹಿಟ್ಟು ಇಲ್ಲದೆ, ಮೈಗೆ ಬಟ್ಟೆ ಇಲ್ಲದೆ, ಕಾಯಿಲೆ ಬಂದರೆ ಒಂದು ಸಣ್ಣ ಗುಳಿಗೆ ಕೂಡ ಇಲ್ಲದೆ ಜನ ಕ್ರಿಮಿಗಳಂತೆ ಸಾಯಲು ಶುರು ಮಾಡ್ತಾರೆ. ಹೊಟ್ಟೆ ಹಸುವನ್ನು ತಡೆಯಲಾರದೆ ಶವದ ಮೇಲಿದ್ದ ಅನ್ನದ ಕಣಗಳನ್ನು ಆಯ್ದು ತಿಂದ್ಲು ಅನ್ನೋ ಒಂದೇ ಕಾರಣಕ್ಕೆ 20 ವರ್ಷದ ಗರ್ಭಿಣಿ ಹೆಣ್ಣು ಮಗಳ ಹೊಟ್ಟೆಯನ್ನು ಕತ್ತಿಯಿಂದ ಸೀಳುವಷ್ಟು ರಾಕ್ಷಸಿ ಪ್ರವೃತ್ತಿ ಈ ವ್ಯಕ್ತಿಯಲ್ಲಿತ್ತು. ಹೀಗಾಗಿ ಇಡೀ ದೇಶ ಒಂದು ದೊಡ್ಡ ತೆರೆದ ಜೈಲಾಗಿತ್ತು. ಕಾಂಬೋಡಿಯಾದ ಸುಂದರ ಹೊಲ ಗದ್ದೆಗಳು ಈಗ ಹೆಣಗಳನ್ನು ಹೂಳುವ ಕಿಲ್ಲಿಂಗ್ ಫೀಲ್ಡ್ಸ್ ಆಗಿ ಬದಲಾಗಿದ್ದು. ಈ ಥರ ರಕ್ತದ ಓಕುಳಿ ಆಡ್ತಾ ಇದ್ದ, ರಕ್ತದ ಹೋಳಿ ಆಡ್ತಾ ಇದ್ದ ಈ ಬ್ರದರ್ ನಂಬರ್ 1 ಯಾರು? ಅವನು ಜನರ ಕಣ್ಣೆದುರುಗಡೆ ಬರ್ತಾ ಇರಲಿಲ್ಲ, ಯಾರಿಗೂ ತನ್ನ ಮುಖಾನೇ ತೋರಿಸ್ತಾ ಇರಲಿಲ್ಲ. ಕೇವಲ ಕಾಗದದ ತುಣುಕಿನಲ್ಲಿ ಬರ್ತಾ ಇದ್ದವನ ಒಂದು ಸಣ್ಣ ಆದೇಶ ಇಡೀ ದೇಶದಲ್ಲಿ ಸಾವು ನೋವಿನ ಸುಂಟರ ಗಾಳಿಯನ್ನು ಎಬ್ಬಿಸ್ತಾ ಇತ್ತು. ಕತ್ತಲ ಕೋಣೆಯಲ್ಲಿ ಕುಳಿತು ಇಡೀ ದೇಶವನ್ನೇ ಸ್ಮಶಾನ ಮಾಡಲು ಹೊರಟ ಈ ರಹಸ್ಯ ನರಭಕ್ಷಕ ಯಾರು? ಮುಗ್ಧ ಕಣ್ಣುಗಳ ಆ ಶಿಕ್ಷಕ ಇಂಥ ಭೀಕರ ಕಟುಕನಾಗಿದ್ದು ಹೇಗೆ?
ತನ್ನ ಒಡಹುಟ್ಟಿದ ಅಣ್ಣನನ್ನು ಕೂಡ ಗದ್ದೆಯಲ್ಲಿ ಕೂಲಿಯಾಗಿ ನಿಲ್ಲಿಸಿ ಕಾಡಿದ ಈ ಕ್ರೂರ ಸಿದ್ಧಾಂತವಾದಿಯ ಅಸಲಿ ಕಥೆ ಏನು? ಜಗತ್ತನ್ನು ನಡುಗಿಸಿದ ಈ ಕರಾಳ ಇತಿಹಾಸದ ರಕ್ತಸಿಕ್ತ ಪುಟಗಳನ್ನು ಒಂದ್ಸಲ ಗಮನಿಸೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಜಗತ್ತಿನ ನಕಾಶೆ ತಗೊಂಡು ನಮ್ಮ ಭಾರತದಿಂದ ಹಾಗೆ ಪೂರ್ವದ ಕಡೆಗೆ ಕಣ್ಣು ಹಾಯಿಸಿದರೆ ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ ದೇಶಗಳ ಮಧ್ಯೆ ಒಂದು ಸಣ್ಣ ಚಂದದ ದೇಶ ಕಾಣಸಿಗುತ್ತೆ. ಅದುವೇ ಕಾಂಬೋಡಿಯಾ. ಇವತ್ತಿಗೆ ಇಡೀ ಜಗತ್ತು ಈ ದೇಶವನ್ನು ಆಂಕಾರ್ ವಾಟ್ ಅನ್ನೋ ಬೃಹದಾದ ದೇವಸ್ಥಾನ ಇರುವ ದೇಶ, ಅಥವಾ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ರಕ್ತಪಾತದ ನೆಲ ಅಂತ ನೆನಪಿಟ್ಕೊಂಡಿರಬಹುದು. ಆದರೆ ಇದರ ಇತಿಹಾಸದ ಪುಟಗಳನ್ನ ತಿರುವು ಹಾಕ್ತಾ ಹೋದರೆ ಅಲ್ಲಿ ನಮ್ಮ ಭಾರತದ ಮಣ್ಣಿನ ವಾಸನೆ ಬರುತ್ತೆ. ನಂಬಲು ಸ್ವಲ್ಪ ಕಷ್ಟ ಆದರೂ ಇದು ನಿಜ. ನಮ್ಮದೇ ದೇಶದ ಕಂಬು ಸ್ವಯಂಭೂ ಅನ್ನೋ ಒಬ್ಬ ಘಟಾನುಘಟಿ ನಾಗಾ ಸಾಧು ಅಲೆದಾಡ್ತಾ ಅತ್ತ ಕಡೆ ಹೋಗಿ ಅಲ್ಲಿ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ನಂತೆ. ಆತನ ಹೆಸರಿನಿಂದಲೇ ಈ ಜಾಗಕ್ಕೆ ಮೊದಲು ಕಂಪೂಚಿಯಾ ಅಂತ ಹೆಸರು ಬಂತು. ನಂತರ ಅದು ಕಾಲಕ್ರಮೇಣ ಜನರ ಬಾಯಲ್ಲಿ ಇವತ್ತು ಕಂಬೋಡಿಯಾ ಆಗಿದೆ. ಇದನ್ನು ಇಂಡೋ ಚೈನಾ ವಲಯ ಅಂತಲೂ ಕೂಡ ಕರೆಯಲಾಗುತ್ತೆ. ಸ್ನೇಹಿತರೆ, ಇದು ಈ ಮಣ್ಣಿನ ಭವ್ಯತೆಯ ಆರಂಭದ ಕಿಡಿ ಮಾತ್ರ. ಹಾಗೆ ಕಾಲಚಕ್ರ ಉರುಳುತ್ತೆ 12ನೇ ಶತಮಾನಕ್ಕೆ ಬಂದು ನಿಂತರೆ ನಮಗೆ ಸಿಗೋದು ಇಡೀ ಜಗತ್ತೇ ಬೆರಗಾಗುವಂಥ ಒಂದು ಅದ್ಭುತ. ಆಗ ಆ ದೇಶವನ್ನು ಆಳ್ತಾ ಇದ್ದದ್ದು 2ನೇ ಸೂರ್ಯವರ್ಮನ್ ಅನ್ನೋ ಪ್ರಚಂಡ ರಾಜ. ತನ್ನ ಶಕ್ತಿ ಮತ್ತು ಭಕ್ತಿಯನ್ನೆಲ್ಲ ಧಾರೆ ಎರೆದು ಜಗತ್ತಿನ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಆಂಕಾರ್ ವಾಟ್ ಅನ್ನ ಕಲ್ಲಿನಲ್ಲಿ ಕೆತ್ತಿ ನಿಲ್ಲಿಸ್ತಾನೆ. ಈ ದೇವಸ್ಥಾನದ ಭವ್ಯತೆ, ಅಲ್ಲಿನ ಕಲೆ ಎಂಥವರನ್ನು ಕೂಡ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ. ದೇವತೆಗಳೇ ಭೂಮಿಗೆ ಇಳಿದು ಬಂದು ಬಾಳಿದಂಥ ಪುಣ್ಯ ಭೂಮಿ ಅಂತ ಜನ ಇವತ್ತಿಗೂ ಕೂಡ ಅದನ್ನು ಆರಾಧಿಸ್ತಾರೆ. ರಾಜನನ್ನೇ ದೇವರೆಂದು ಪೂಜಿಸ್ತಾ ಇದ್ದ ಆ ದಿನಗಳಲ್ಲಿ ಕಂಬೋಡಿಯಾ ಅಂದರೆ ಒಂದು ಕಡೆ ಸಮೃದ್ಧಿ, ಮತ್ತೊಂದು ಕಡೆ ದೈವತ್ವದ ಕಳಸದಂತೆ ಕಂಗೊಳಿಸ್ತಾ ಇತ್ತು. ಆದರೆ ದೇಶದ ಇತಿಹಾಸ ಯಾವಾಗಲೂ ಹಾಗೇ ಇರಲ್ಲ, ಬದಲಾಗ್ತಾ ಹೋಗುತ್ತೆ. ಹಾಗೆ ಒಂದು ಕಾಲಕ್ಕೆ ಈ ದೇಶದ ಹಣೆ ಬರಹ ಬದಲಾಯಿತು. ಅದು ಯಾವಾಗ ಅಂದರೆ 1863ನೇ ಇಸ್ವಿ ಕಂಬೋಡಿಯಾದ ಚಂದದ ದಿನಗಳಿಗೆ ಗ್ರಹಣ ಹಿಡಿಯಲು ಶುರುವಾಯಿತು. ಸಮುದ್ರ ದಾಚಿಗಿನ ಬಿಳಿ ಸಾಹೇಬರು, ಯುರೋಪಿಯನ್ಸ್, ಫ್ರಾನ್ಸ್ ದೇಶದವರು ವ್ಯಾಪಾರದ ನೆಪದಲ್ಲಿ ಈ ದೇಶವನ್ನು ಕೂಡ ತಮ್ಮ ವಸಾಹತನ್ನಾಗಿ ಮಾಡಿಕೊಂಡ್ರು. ಸ್ನೇಹಿತರೆ, ನಮ್ಮ ದೇಶದ ಇತಿಹಾಸವನ್ನು ಕೂಡ ನೀವು ಸುಮ್ಮನೆ ಗಮನಿಸ್ತಾ ಹೋಗಿ. ಇದೇ ಟೈಮಲ್ಲಿ ನಮ್ಮ ದೇಶಕ್ಕೂ ಕೂಡ ಬಂದಂದ್ರು ಇದೇ ಬ್ರಿಟಿಷರು, ಇದೇ ಫ್ರೆಂಚರು. ಅಲ್ಲಿಗೆ ಕಂಬೋಡಿಯಾ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೆ. ಎಲ್ಲಿವರೆಗೆ ಅಂದರೆ ಸುಮಾರು 90 ವರ್ಷಗಳ ಕಾಲ ಇದು ಪಾರತಂತ್ರದಲ್ಲಿರುತ್ತೆ. ಅಂದರೆ ಫ್ರೆಂಚರ ಕಾಲಿನಡಿ ಹೊಸಕ್ಕೆ ಹೋಗಿರುತ್ತೆ. ನಾವು ಹೇಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು, ಅಲ್ಲೂ ಕೂಡ ಅದೇ ಥರ ಸ್ವಾತಂತ್ರ್ಯ ಹೋರಾಟ ಮಾಡಿ ರಕ್ತ ಹರಿಸಿ ನವೆಂಬರ್ 9, 1953ರಂದು ಕಂಬೋಡಿಯಾ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 6 ವರ್ಷಗಳ ನಂತರ. ಸಹಜವಾಗಿ ಜನ ದೇಶಕ್ಕೆ ಬಿಡುಗಡೆ ಸಿಕ್ತು ಅಂತ ಹಬ್ಬ ಆಚರಿಸ್ತಾರೆ. ಅಲ್ಲಿವರೆಗೂ ಒಬ್ಬ ರಾಜ ಇದ್ದ, ಅವನು ನಾಮಕೆವಾಸ್ತ ರಾಜ ಆಗಿದ್ದ. ಆತನ ಹೆಸರು ನೊರೊದಿಮ್ ಸಿಹಾನುಕ್ ಅಂತ. ಈ ಚಾಲಾಕಿ ರಾಜ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ತನ್ನ ರಾಜಗದ್ದುಗೆಯನ್ನು ಬಿಟ್ಟು ಪ್ರಜಾಪ್ರಭುತ್ವದ ಮುಖವಾಡ ಧರಿಸ್ಕೊಂಡು ದೇಶದ ಮೊದಲ ಪ್ರಧಾನಿಯೇ ಕುಳಿತುಕೊಂಡ್ಬಿಡ್ತಾನೆ. ಯೋಚನೆ ಮಾಡಿ ಹೇಗಿರ್ಬೋದು ಅಂತ. ಅಂದರೆ ಎಲೆಕ್ಷನ್ ಇಲ್ಲ, ಡೆಮೋಕ್ರಸಿ ಇಲ್ಲ, ಸ್ವಾತಂತ್ರ್ಯ ಬಂದಿದೆ ಮಾತ್ರ. ಆದರೂ ಕೂಡ ಜನ ನಮ್ಮದೇ ದೇಶ, ನಮ್ಮದೇ ಜನ ಅಂತ ಸುಖವಾಗಿರ್ತೀವಿ ಅನ್ನೋ ನೆಮ್ಮದಿ ನಿಟ್ಟುಸಿರು. ಆದರೆ ಅದೇ ಸಮಯದಲ್ಲಿ ಅದೇ ಪ್ರಜಾಪ್ರಭುತ್ವದ ನೆರಳಿನಲ್ಲಿ ಇಡೀ ದೇಶವನ್ನು ಸ್ಮಶಾನ ಮಾಡಲು ಒಬ್ಬ ಕಟುಕನಂಥ ವ್ಯಕ್ತಿ ಹಲ್ಲು ಮಸೆದುಕೊಂಡು ಕಾಯ್ತಾ ಇದ್ದ. ಆ ಕರಾಳ ಇತಿಹಾಸದ ಸುಳಿ ಈಗ ತಾನೇ ಓಪನ್ ಆಗ್ತಾ ಇತ್ತು. ಹೇಗೆ? ಬನ್ನಿ ನೋಡೋಣ. ಸ್ನೇಹಿತರೆ, ಯಾವಾಗ ಕಂಬೋಡಿಯಾ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ತೇಲ್ತಾ ಇತ್ತೋ, ನಾನು ಈಗಾಗಲೇ ಹೇಳಿರುವ ಹಾಗೆ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದ ದೇಶವನ್ನು ಆಹುತಿ ತೆಗೆದುಕೊಳ್ಳಕ್ಕೆ. ಆತನ ಹೆಸರೇ ಸಲೋತ್ಸಾರ್ ಅಂತ. ಆತ ಒಬ್ಬ ಸಾಮಾನ್ಯ ರೈತನ ಮಗ. ಈ ಸಾಮಾನ್ಯ ರೈತನ ಮಗನೇ ಮುಂದೆ ಇಡೀ ಜಗತ್ತನ್ನೇ ನಡುಗಿಸಿದ ಕಂಬೋಡಿಯಾವನ್ನು ಹೊಸಕಿ ಹಾಕಿದ ಪಾಲ್ ಪಾಟ್. ಈತನ ನೋಡಿದ್ರೆ ಆ ಥರದ್ದು ಯಾವ ಲಕ್ಷಣಗಳು ಕೂಡ ಇರಲಿಲ್ಲ. ಅಂದರೆ ಸರ್ವಾಧಿಕಾರಿ ಯಾವ ಲಕ್ಷಣಗಳು ಕೂಡ ಇರಲಿಲ್ಲ.
ತುಂಬಾ ಚಂದ ಫ್ರೆಂಚ್ ಭಾಷೆ ಕಲ್ತಿರ್ತಾನೆ, ಹಸನ್ಮುಖಿ ಆಗಿರ್ತಾನೆ. ನಂತರ ಈತ ರೇಡಿಯೋ ಇಂಜಿನಿಯರಿಂಗ್ ಓದಕ್ಕೆ ಸಮುದ್ರದ ಆಚೆಗಿನ ಫ್ರಾನ್ಸ್ ದೇಶಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಅಂದ್ರೆ ಫ್ರಾನ್ಸ್ ದೇಶದಲ್ಲಿ ಎಂಜಿನಿಯರಿಂಗ್ ಕಲೀಲಿಲ್ಲ ಈತ, ಬದಲಾಗಿ ಕಮ್ಯುನಿಸ್ಟ್ ಸಿದ್ಧಾಂತದ ರಕ್ತದ ಹುಳುಗಳು ಈತನ ತಲೆಗೆ ಹೋಗ್ತವೆ. ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿಯನ್ನು ಸೇರಿದ ಈತ ರಷ್ಯಾದ ಕ್ರೂರ ಸರ್ವಾಧಿಕಾರಿ ಜೋಸೆಫ್ ಸ್ಟಾಲಿನ್ ನನ್ನ ತನ್ನ ದೇವರು ಅಂತ ಪೂಜಿಸೋಕೆ ಶುರು ಮಾಡ್ತಾನೆ. ಜನರನ್ನ ಸಾಲಾಗಿ ನಿಲ್ಲಿಸಿ ಕೊಲ್ಲುವ ಸ್ಟಾಲಿನ ತಂತ್ರಗಳನ್ನ ಈ ಹುಡುಗ ಮನಸ್ಸಿನಲ್ಲೇ ಮೆಚ್ಚಿದ್ದ. ಕೋಮಲ ಮನಸ್ಸಿನ ವಿದ್ಯಾರ್ಥಿ ಆಗಿದ್ದವನು ಫ್ರಾನ್ಸ್ನಿಂದ ಕಂಬೋಡಿಯಾಕ್ಕೆ ಮರಳುವಾಗ ಒಳಗೆ ಕಟುಕನಾಗಿ ಬದಲಾಗಿದ್ದ. ದೇಶಕ್ಕೆ ವಾಪಸ್ ಬಂದ ಈ ಸಾಲೋತ್ಸಾರ್ ಇಡೀ ಸಮಾಜಕ್ಕೆ ತನ್ನ ಅಸಲಿ ಮುಖವನ್ನು ಮುಚ್ಚಿಡ್ತಾನೆ. ಹಗಲಿನಲ್ಲಿ ಶಾಂತ ಸ್ವಭಾವದ ಮಾಸ್ಟರ್ ಆಗಿರ್ತಾನೆ. ಶಾಲೆಗೆ ಹೋಗಿ ಮುಗ್ಧ ಮಕ್ಕಳಿಗೆ ಪಾಠ ಮಾಡ್ತಿರ್ತಾನೆ. ಆದರೆ ರಾತ್ರಿ ಮಾತ್ರ ತನ್ನ ಅಸಲಿ ಆಟ ಶುರು ಮಾಡ್ತಿರ್ತಾನೆ. ಏನ್ ಮಾಡ್ತಿರ್ತಾನೆ ಹಾಗಾದ್ರೆ? ರಾತ್ರಿಯ ಕತ್ತಲಿನಲ್ಲಿ ಬಡವರು, ಕೂಲಿ ಕಾರ್ಮಿಕರು ಇಂಥವರನ್ನ ರಹಸ್ಯವಾಗಿ ಭೇಟಿ ಆಗ್ತಾ ಇದ್ದ ಮತ್ತು ಕಮ್ಯುನಿಸ್ಟ್ ಕ್ರಾಂತಿಯ ಭಾಷಣ ಬಿಗಿತಾ ಇದ್ದ. ಈತನ ಮಾತುಗಳು ಎಂಥವು ಅಂದ್ರೆ ಯಾರು ಕೂಡ ಮಂತ್ರ ಮುಗ್ಧರ ಆಗ್ತಿದ್ರು. ಮತ್ತು ಅಲ್ಲಿನ ಸಾಮಾನ್ಯ ಜನ, ಮುಗ್ಧ ಜನ ಏನ್ ಅನ್ಕೊಂಡ್ರು ಅಂದ್ರೆ ಈತ ನಮ್ಮನ್ನು ಉದ್ಧಾರ ಮಾಡಲು ಬಂದ ಕಂಬೋಡಿಯಾದ ಉದ್ಧಾರಕ ಅಂತ ನಂಬಿಡ್ತಾರೆ. ಅದಾದ ನಂತರ ಆತ 1960ನೇ ಇಸ್ವಿಯಲ್ಲಿ ವರ್ಕರ್ಸ್ ಪಾರ್ಟಿ ಆಫ್ ಕಂಪೂಚಿಯಾ ಅಂತ ಒಂದು ಹೊಸ ಪಕ್ಷವನ್ನು ಕಟ್ತಾನೆ. ಆ ಪಕ್ಷದ ಜೊತೆಗೆ ಯಾರಿಗೂ ತಿಳಿಯದ ಹಾಗೆ ಒಂದು ರಹಸ್ಯ ಸೈನಿಕ ಪಡೆಯನ್ನು ಕೂಡ ಈತ ತಯಾರು ಮಾಡ್ತಾನೆ. ಅದೇ ಪಡೆ ಮುಂದೆ ಇಡೀ ಜಗತ್ತನ್ನೇ ನಡುಗಿಸಿದ ಖಮೇರ್ ರೂಜ್ ಪಡೆ. ಮಾಸ್ಟರ್ನ ಈ ರಹಸ್ಯ ಸೈನ್ಯದ ಒಂದೊಂದು ಹೆಜ್ಜೆ ಕೂಡ ಕಂಬೋಡಿಯಾವನ್ನು ಇಂಚಿಂಚಾಗಿ ಮಸಣ ಮಾಡಲು ಹೊರಡುತ್ತೆ. ಆದರೆ ಕಂಬೋಡಿಯಾದ ಅಂದಿನ ಪ್ರಧಾನಿ ಸಿಮ್ಹಾನುಕ್ ಸಾಹೇಬ್ರಿಗೆ ಈ ಮಾಸ್ಟರ್ನ ನರಿ ಬುದ್ಧಿ ತಡವಾಗಿ ಗೊತ್ತಾಗುತ್ತೆ. ಎಚ್ಚೆತ್ತುಕೊಂಡ ಸರ್ಕಾರ ಕಮ್ಯುನಿಸ್ಟ್ನ ಹುಡುಕಿ ಜೈಲಿಗೆ ತಳ್ಳಕ್ಕೆ ಕಂಡಲ್ಲಿ ಗುಂಡಿಡಲು ಆದೇಶ ಹೊರಡಿಸುತ್ತೆ. ಇದರಿಂದ ಹೆದರಿದ ಈ ಸಾಲೋತ್ಸಾರ್ ರಾತ್ರೋರಾತ್ರಿ ನಗರ ಬಿಟ್ಟು ಪಕ್ಕದ ವಿಯೆಟ್ನಾಂ ಗಡಿಯ ದಟ್ಟ ಕಾಡಿನೊಳಗಡೆ ಹೋಗಿ ಕೂತ್ಕೋತಾನೆ. ಆದರೆ ಈ ಕಾಡಿನ ವಾಸ ಆತನಿಗೆ ಮತ್ತೊಂದಷ್ಟು ವಿಚಾರಗಳನ್ನ ಕಲಿಸುತ್ತೆ, ಮತ್ತಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತೆ. ಹೇಗೆ ಅಂದರೆ ಅಲ್ಲಿನ ವಿಯೆಟ್ನಾಂನಲ್ಲಿ ಅಡಗಿದ್ದ ವಿಯೆಟ್ನಾಂನ ಕಮ್ಯುನಿಸ್ಟ್ ಹೋರಾಟಗಾರರಿಂದ ಕಣ್ಣಿಗೆ ಕಾಣಿಸದೆ ಶತ್ರುಗಳನ್ನು ಕಾಡಿನೊಳಗೆ ಅಟ್ಟಾಡಿಸಿ ಕೊಲ್ಲುವ ಭೀಕರ ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಈತ ಅರ್ಥ ಮಾಡ್ಕೊಳ್ತಾನೆ. ಕಾಡಿನ ಸಿಂಹತ್ತರ ಹಲ್ಲನ್ನು ಹದ ಮಾಡಿಕೊಂಡು ತನ್ನದೇ ದೇಶದ ಜನರ ಮೇಲೆ ಮುಗಿ ಬೀಳಲು ಹೊಂಚಾಕ್ತಿರ್ತಾನೆ. ಹಾಗಾದರೆ ಈ ಕಾಡಿನ ಕತ್ತಲೆಯಿಂದ ಹೊರಬಂದ ಈ ಪಾಲ್ ಪಾಟ್ ಮುಂದೆ ಮಾಡಿದ್ದೇನು? ಬನ್ನಿ ನೋಡೋಣ. ಸ್ನೇಹಿತರೆ, ಹೀಗೆ ಈ ಕಾಡಿನ ಕತ್ತಲಲ್ಲಿ ಮಾಸ್ಟರ್ ಸಾಲೋತ್ಸಾರ್ ಹೊಂಚು ಹಾಕ್ತಿದ್ದಾಗ ಇನ್ನೊಂದು ಕಡೆ ಕಂಬೋಡಿಯಾದ ರಾಜಧಾನಿಯಲ್ಲಿ ಮತ್ತೊಂದು ರಾಜಕೀಯ ಹೈ ಡ್ರಾಮಾ ಶುರುವಾಗುತ್ತೆ. ಅದು ಮಾರ್ಚ್ 1970ರ ಸಮಯ. ಪ್ರಧಾನಿ ಸಿಮ್ಹಾನುಕ್ ವಿದೇಶ ಪ್ರವಾಸಕ್ಕೆ ಹೋಗಿ ಹೋಟೆಲ್ನಲ್ಲಿ ಮಜಾ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಆತನ ನಂಬಿಕಸ್ಥ ರಕ್ಷಣಾ ಮಂತ್ರಿ ಜನರಲ್ ಲೋನ್ ನೋಲ್ ಒಳಗೊಳಗೆ ಏನ್ ಮಾಡಿರ್ತಾನೆ ಅಂದ್ರೆ ಅಮೆರಿಕದ ಬಿಳಿ ಸಾಹೇಬರ ಜೊತೆಗೆ ಅಂದ್ರೆ ಅಲ್ಲಿನ ಅಧ್ಯಕ್ಷರ ಜೊತೆಗೆ ಕೈ ಜೋಡಿಸಿರ್ತಾನೆ. ಪ್ರಧಾನಿ ದೇಶದಲ್ಲಿ ಇಲ್ಲದೇ ಇರೋ ಸಮಯವನ್ನು ನೋಡಿ ಅಮೆರಿಕ ಕೊಟ್ಟ ನೋಟಿನ ಕಂತೆ ಮತ್ತು ಗನ್ ಎರಡಿನಲ್ಲಿ ಲೋನ್ ನೋಲ್ ರಾತ್ರೋರಾತ್ರಿ ದೊಡ್ಡ ಮಿಲಿಟರಿ ದಂಗೆಯನ್ನು ಎಬ್ಬಿಸಿ ರಾಜನ ಆಡಳಿತಕ್ಕೆ ಎಳ್ಳು ನೀರು ಬಿಟ್ಟು ಅಧಿಕಾರವನ್ನ ತನ್ನದಾಗಿಸಿಕೊಳ್ತಾನೆ. ಇಡೀ ದೇಶ ದಿಗಿಲು ಬಿದ್ದು ನೋಡ್ತಿರುವಾಗಲೇ ಕಂಬೋಡಿಯಾದ ಚುಕ್ಕಾಣಿ ಅಮೆರಿಕದ ಕೈಗೊಂಬೆ ಆಗಿದ್ದ ಒಬ್ಬ ಕ್ರೂರ ಮಿಲಿಟರಿ ಅಧಿಕಾರಿಯ ಕೈ ಸೇರಿರುತ್ತೆ. ಆದರೆ ಸ್ನೇಹಿತರೆ, ಇದು ಕೇವಲ ನಾಟಕದ ಮೊದಲ ಅಂಕ. ಯಾಕೆಂದರೆ ಅಸಲಿ ವಿನಾಶ ಮುಂದಿತ್ತು. ಯಾವಾಗ ಕಂಬೋಡಿಯಾದಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಬಂತು, ಪಕ್ಕದ ದೇಶದಲ್ಲಿ ವಿಯೆಟ್ನಾಂನ ಕಮ್ಯುನಿಸ್ಟರ ಜೊತೆ ಯುದ್ಧ ಮಾಡ್ತಿದ್ದ ಅಮೆರಿಕಕ್ಕೆ ದೊಡ್ಡ ಲಾಟ್ರಿ ಹೊರಡ್ದಂಗೆ ಆಗುತ್ತೆ. ವಿಯೆಟ್ನಾಂ ಸೈನಿಕರಿಗೆ ಕಂಬೋಡಿಯಾದ ಗಡಿಯ ಮೂಲಕ ರಹಸ್ಯವಾಗಿ ಶಸ್ತ್ರಾಸ್ತ್ರ ಮತ್ತು ಆಹಾರ ಸರಬರಾಜು ಆಗ್ತಾ ಇತ್ತು. ಇದನ್ನು ಕಟ್ ಮಾಡಬೇಕು ಅಂತ ಅಮೆರಿಕದ ಫೈಟರ್ ಜೆಟ್ಗಳು ಏನು ಮಾಡಿದ್ವು ಅಂದರೆ ಕಂಬೋಡಿಯಾದ ಆಕಾಶದಲ್ಲಿ ಹದ್ದುಗಳಂತೆ ಹಾರಾಡಕ್ಕೆ ಶುರು ಮಾಡ್ತವೆ. ಅದಾದ ನಂತರ ನಡೆದದ್ದು ಇತಿಹಾಸದಲ್ಲಿ ಅತ್ಯಂತ ಕ್ರೂರವಾದ ಬಾಂಬ್ ದಾಳಿ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಕಂಬೋಡಿಯಾದ ಹಳ್ಳಿಗಳು, ಹೊಲ ಗದ್ದೆಗಳು, ಸುಂದರ ತೋಟಗಳ ಮೇಲೆ ಅಮೆರಿಕ ಟನ್ಗಟ್ಟಲೆ ಬಾಂಬ್ಗಳನ್ನು ಸುರಿಸುತ್ತೆ. ಈ ಭೀಕರ ಬೆಂಕಿಯ ಜ್ವಾಲೆಗೆ ಸಿಕ್ಕಿ ಅಕ್ಷರಶಃ 5 ಲಕ್ಷಕ್ಕೂ ಹೆಚ್ಚು ಮುಗ್ಧ ಬಡ ರೈತರು, ಹಳ್ಳಿಗರು ಹೆಣವಾಗ್ತಾರೆ. ಈ ಘೋರ ಅನ್ಯಾಯವನ್ನು ನೋಡಿ ಕಂಬೋಡಿಯಾದ ಬಡವರ ರಕ್ತ ಕುದಿಯಲು ಶುರು ಮಾಡುತ್ತೆ. ನಮ್ಮನ್ನು ಕಾಯಬೇಕಾದ ಸರ್ಕಾರ ನಮ್ಮ ಮೇಲೆ ಬಾಂಬ್ ಹಾಕಿಸ್ತಾ ಇದೆಯಲ್ಲ ಅನ್ನೋ ಸಿಟ್ಟು ಅವರನ್ನು ಆವರಿಸುತ್ತೆ. ಇದೇ ಸಿಟ್ಟನ್ನು ಬಂಡವಾಳ ಮಾಡಿಕೊಳ್ಳಲು ಕಾದಿದ್ದ ಕಾಡಿನಲ್ಲಿದ್ದ ಕೆಂಪು ರಾಕ್ಷಸ ಖಮೇರ್ ರೂಜ್ ಅಲಿಯಾಸ್ ಪೋಲ್ ಪಾಟ್. ಅಮೆರಿಕದ ಮೇಲೆ ಸಿಟ್ಟಿಗೆದ್ದ ಲಕ್ಷಾಂತರ ಜನ ತಾವಾಗಿಯೇ ಹೋಗಿ ಪೋಲ್ ಪಾಟ್ ಕೈಗೆ ಗನ್ ಕೊಡ್ತಾರೆ. ಸ್ನೇಹಿತರೆ, ಕಾಲ ಬದಲಾಗುತ್ತೆ. ವಿಯೆಟ್ನಾಂ ಯುದ್ಧ ಮುಗಿಯುತ್ತೆ, ಅಮೆರಿಕ ಸೇನೆ ಸೋಲುತ್ತೆ. ನಂತರ ತನ್ನ ಮುಖವನ್ನು ಮುಚ್ಚಿಕೊಂಡು ತನ್ನ ದೇಶಕ್ಕೆ ವಾಪಸ್ ಹೊರಟೋಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಅಮೆರಿಕದ ಸಪೋರ್ಟ್ನಿಂದ ಇದ್ದ ಈ ಲೋನ್ ನೋಲ್ ಈಗ ಯಾರ ಸಪೋರ್ಟ್ ಇಲ್ಲದೆ ದಿಕ್ಕು ತೋಚದಂಗೆ ಆಗುತ್ತೆ. ಇಂಥದ್ದೇ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಪೋಲ್ ಪಾಟ್ನ ಖಮೇರ್ ರೂಜ್ ಪಡೆಗಳು
ಕಾಡಿನಿಂದ ಹಸಿದ ತೋಳಗಳಂತೆ ಕಂಬೋಡಿಯಾದ ನಗರಗಳ ಮೇಲೆ ಮುಗಿಬೀಳ್ತವೆ. ಏಪ್ರಿಲ್ 1975 ಆ ಕರಾಳ ದಿನದಂದು ಇಡೀ ರಹಸ್ಯ ಸೈನ್ಯ ರಾಜಧಾನಿ ನೋಂಪೆನ್ ನಗರವನ್ನು 4 ಕಡೆಯಿಂದ ಮುತ್ತಿಗೆ ಹಾಕಿ ಇಡೀ ರಾಜಧಾನಿಯನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತೆ. ಕಂಬೋಡಿಯಾದ ಜನ ಏನು ಅನ್ಕೊಳ್ತಾರೆ ಗೊತ್ತಾ? ಅಮೆರಿಕದ ಕಾಟ ಮುಗಿತು, ಇನ್ನು ಒಳ್ಳೆಯ ದಿನಗಳು ಬರ್ತವೆ ಅಂತ ಸಂಭ್ರಮ ಪಡ್ತಾರೆ. ಆದರೆ ತನ್ನ ಸೈನಿಕರ ಕಣ್ಣಲ್ಲಿ ಅವ್ರಿಗೆ ಕಾಣಿಸಿದ್ದು ಕರುಣೆಯಲ್ಲ, ಬದಲಾಗಿ ಕ್ರೌರ್ಯ. ಅಲ್ಲಿಂದ ಕಂಬೋಡಿಯಾದ ಇತಿಹಾಸದಲ್ಲಿ ಕೇವಲ ರಕ್ತ, ಕಣ್ಣೀರು ಮತ್ತು ಹಸಿವಿನಿಂದ ಕೂಡಿದ ಒಂದು ಘೋರ ಕರಾಳ ಅಧ್ಯಾಯ ಅಧಿಕೃತವಾಗಿ ಶುರುವಾಗುತ್ತೆ. ಈ ದೇಶ ಮುಂದೆ ಸ್ಮಶಾನ ಆಗಿದ್ದು ಹೇಗೆ, ಬನ್ನಿ ನೋಡೋಣ. ಸ್ನೇಹಿತರೆ, ಯಾವಾಗ ಈ ಪೋಲ್ ಪಾಟ್ನ ಖಮೇರ್ ರೂಜ್ ಪಡೆಗಳು ರಾಜಧಾನಿ ನೋಂಪೆನ್ ನಗರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡವೋ, ದೇಶದ ಜನರ ಬದುಕಿಗೆ ಕೊಳ್ಳಿ ಇಡಲಾಗುತ್ತೆ. ಅಮೆರಿಕದ ಬಾಂಬ್ ದಾಳಿಯ ಸುಳ್ಳು ನೆಪ ಹೇಳಿ ಇಡೀ ನಗರದ ಜನರನ್ನ ಬೀದಿಗೆ ತಳ್ತಾರೆ ಈ ಕೆಂಪು ಸೈನಿಕರು, ಅಂದರೆ ಕಮ್ಯುನಿಸ್ಟ್ ಸೈನಿಕರು. ದಾರಿಯುದ್ದಕ್ಕೂ ಭೀಕರ ಚೆಕ್ ಪಾಯಿಂಟ್ಗಳನ್ನ ಹಾಕ್ತಾರೆ. ಅಲ್ಲಿಗೆ ಬಂದ ಜನರ ಕೈಯಲ್ಲಿದ್ದ ಒಡವೆ, ದುಡ್ಡು, ಕಣ್ಣಿಗೆ ಕಾಣುವ ಪ್ರತಿಯೊಂದು ಬೆಲೆ ಬಾಳೋ ವಸ್ತು, ಊಟದ ಬುತ್ತಿಯನ್ನು ಕೂಡ ಹೊಸ ಸರ್ಕಾರದ ಹೆಸರಿನಲ್ಲಿ ಕಿತ್ಕೊಳ್ಳಲಾಗುತ್ತೆ. ಈ ಜನ ಹಳ್ಳಿಯ ಕಡೆಗೆ ಹೆಜ್ಜೆ ಇಡುವಾಗ ಅವರ ಬಳಿ ಉಳಿದದ್ದೇನು ಗೊತ್ತಾ? ಕೇವಲ ಮೈಮೇಲಿದ್ದ 2 ಜೊತೆ ಬಟ್ಟೆ ಮಾತ್ರ. ಶ್ರೀಮಂತರೆಲ್ಲ ಒಂದೇ ರಾತ್ರಿಯಲ್ಲಿ ದರಿದ್ರರಾಗಿ ಭಿಕ್ಷುಕರಂತೆ ಬೀದಿಯಲ್ಲಿ ನಿಲ್ತಾರೆ. ಇಡೀ ದೇಶ ಕಣ್ಣೀರ ಕಡಲಲ್ಲಿ ಮುಳುಗುತ್ತೆ. ಆದರೆ ಪೋಲ್ ಪಾಟ್ನ ತಲೆಯಲ್ಲಿ ಓಡ್ತಾ ಇದ್ದ ಕ್ರೂರ ಐಡಿಯಾಗಳು ಬೇರೆ ಲೆವೆಲ್ನಲ್ಲಿದ್ದು. ಅದು ಏನಂದ್ರೆ, ಇಡೀ ಜಗತ್ತೇ ಬೆರಗಾಗುವಂತಹ ತೀವ್ರಗಾಮಿ ಸಾಮ್ಯವಾದವನ್ನು, ಸಮಾನತಾವಾದವನ್ನು ಅಥವಾ ಕಮ್ಯುನಿಸಂ ತರ್ತೀನಿ ಅಂತ ಹೊರಡ್ತಾನೆ ಈ ಸೈಕೋ. ದೇಶದಲ್ಲಿದ್ದ ಎಲ್ಲ ಭೇದ ಭಾವಗಳನ್ನು, ಅಂದರೆ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ, ನಗರಿಗರು ಮತ್ತು ಹಳ್ಳಿಗರು ಅನ್ನೋ ಭೇದ ಭಾವ ಎಲ್ಲವನ್ನೂ ಕೂಡ ಒಂದು ಪೆನ್ನಿನ ಗೀಟ್ನಲ್ಲಿ, ಒಂದು ಸೈನ್ ಮೂಲಕ ಅಳಿಸಿ ಹಾಕಲು ನಿಂತ್ಕೊಳ್ತಾನೆ. ದೊಡ್ಡ ದೊಡ್ಡ ರೋಗಗಳನ್ನ ಗುಣಪಡಿಸ್ತಾ ಇದ್ದ ಸೀನಿಯರ್ ಡಾಕ್ಟರ್ಗಳು, ದೇಶದ ಭವಿಷ್ಯವನ್ನು ಕಟ್ತಾ ಇದ್ದ ವಿಜ್ಞಾನಿ, ಕಾಲೇಜಿನ ಪ್ರೊಫೆಸರ್, ಯಾರಿಗೂ ಕೂಡ ಅಲ್ಲಿ ಗೌರವ ಇರಲಿಲ್ಲ. ಎಲ್ಲರ ಅಸ್ತಿತ್ವವನ್ನು ಕೂಡ ಕಿತ್ಕೊಳ್ಳಲಾಗತ್ತೆ. ನೀವೆಲ್ಲರೂ ಇನ್ನು ಮುಂದೆ ಕೇವಲ ಕೆಸರುಗದ್ದೆಯ ಕೃಷಿ ಕಾರ್ಮಿಕರು ಅಂತ ಘೋಷಿಸ್ಬಿಡ್ತಾನೆ. ಇಡೀ ದೇಶದ ಬುದ್ಧಿವಂತರನ್ನೆಲ್ಲ ದನ ಕರುಗಳಂತೆ ಹೊಡೆದು ಹೊಲಗಳಿಗೆ ಅಟ್ಟಲಾಗುತ್ತೆ. ಇನ್ನೊಂದು ಭಯಾನಕವಾದ ಕೆಲಸವನ್ನ ಈ ಪೋಲ್ ಪಾಟ್ ಮಾಡ್ತಾನೆ. ಅದೇನೆಂದರೆ, ಕಂಬೋಡಿಯಾದ ಭವ್ಯ ಇತಿಹಾಸವನ್ನು ಜಗತ್ತಿನ ನಕಾಶೆಯಿಂದ, ಜಗತ್ತಿನ ಇತಿಹಾಸದಿಂದ ಅಳಿಸಿ ಹಾಕಬೇಕು ಅಂತ ನಿರ್ಧರಿಸ್ತಾನೆ. ತಾನು ಅಧಿಕಾರಕ್ಕೆ ಬಂದ ವರ್ಷ ಅಂದರೆ 1975ನೇ ವರ್ಷವನ್ನು ಇತಿಹಾಸದ ಮೊದಲ ವರ್ಷ, ಅಂದರೆ ವರ್ಷ ಶೂನ್ಯ ಅಥವಾ ಶೂನ್ಯ ವರ್ಷ, ಇಯರ್ 0 ಅಂತ ರೇಡಿಯೋದಲ್ಲಿ ಹೇಳ್ತಾನೆ. ಅಂದರೆ ಅದಕ್ಕಿಂತ ಮುಂಚೆ ಇರುವಂಥ ಕಂಬೋಡಿಯಾ ಸತ್ತೋಯ್ತು, ಹಳೆ ಇತಿಹಾಸವೆಲ್ಲ ಸತ್ತೋಯ್ತು ಅಂತ ಅರ್ಥ. ದೇಶದ ಸಂಸ್ಕೃತಿಯನ್ನು ಸಾರುವ, ಇತಿಹಾಸವನ್ನು ಹೇಳುವ ಲಕ್ಷಾಂತರ ಪುಸ್ತಕಗಳನ್ನು ಹುಡುಕಿ ತಂದು ನಡುರಸ್ತೆಯಲ್ಲಿ ಬೆಂಕಿ ಇಟ್ಟು ಸುಡಲಾಗುತ್ತೆ. ಅಕ್ಷರ ಕಲಿಸ್ತಾ ಇದ್ದ ಶಾಲಾ ಕಾಲೇಜುಗಳನ್ನು ಜೈಲುಗಳನ್ನಾಗಿ ಬದಲಾಯಿಸಲಾಗುತ್ತೆ. ಇದೇ ಕರಾಳ ಸರಣಿಯಲ್ಲಿ ಹುಟ್ಟಿಕೊಂಡದ್ದೇ ಕಂಬೋಡಿಯಾ ಇತಿಹಾಸದ ಅತ್ಯಂತ ಭೀಕರ ಕಪ್ಪು ಚುಕ್ಕೆ S21. ಇದು ಇತಿಹಾಸದ ಅತ್ಯಂತ ಭೀಕರವಾದ ಇಂಟ್ರಾಗೇಷನ್ ಸೆಂಟರ್. ನಿನ್ನೆವರೆಗೂ ಮಕ್ಕಳು ನಗ್ತಾ ಓಡಾಡ್ತಾ ಪಾಠ ಕಲಿತಾ ಇದ್ದ ಈ ಸುಂದರ ಶಾಲೆಯನ್ನ ಖಮೇರ್ ರೂಜ್ ಪಡೆಗಳು ಕಣ್ಣು ಮುಚ್ಚಿ ತೆರೆಯೋದ್ರೊಳಗಡೆ ನರಕ ಸದೃಶ ಚಿತ್ರಹಿಂಸೆ ನೀಡುವ ಜೈಲನ್ನಾಗಿ, ಇಂಟ್ರಾಗೇಷನ್ ಸೆಂಟರ್ನಾಗಿ ಬದಲಾಯಿಸ್ಬಿಡ್ತವೆ. ಸರ್ಕಾರದ ಸಿದ್ಧಾಂತವನ್ನು ಒಪ್ಪದವರು, ಕಣ್ಣಿಗೆ ಕನ್ನಡಕ ಹಾಕಿಕೊಂಡ ಬುದ್ಧಿವಂತರು, ಇಂಗ್ಲಿಷ್ನಲ್ಲಿ ಒಂದು ಪದ ಮಾತಾಡಿದವರನ್ನು ಕೂಡ ದೇಶದ್ರೋಹಿಗಳು ಅಂತ ಕರೆದು ಈ ಕತ್ತಲ ಕೋಣೆಗೆ ತಂದು ಹಾಕಲಾಗ್ತಾ ಇತ್ತು. ಅಲ್ಲಿ ದಿನದ 24 ಗಂಟೆಯೂ ಮುಗ್ಧ ಜನರ ಕಿರುಚಾಟ, ರಕ್ತದ ವಾಸನೆ ತಾಂಡವವಾಡ್ತಾ ಇತ್ತು. ಇತಿಹಾಸದ ದಾಖಲೆಗಳ ಪ್ರಕಾರ ಆ ಒಂದೇ ಒಂದು ಜೈಲಿನಲ್ಲಿ ಸುಮಾರು 20,000 ಕೈದಿಗಳನ್ನ ಎಳೆದುಕೊಂಡು ಬರಲಾಗಿತ್ತು. ಆದರೆ ಖಮೇರ್ ರೂಜ್ನ ಈ ಕರಾಳ ಆಡಳಿತ ಮುಗಿದು ಈ ಜೈಲಿನ ಬೀಗ ಮುರಿದಾಗ ಇಡೀ ಜಗತ್ತೇ ದಿಕ್ಕೆಟ್ಟು ನೋಡುವಂಥ ಸತ್ಯ ಹೊರಬರುತ್ತೆ. ಅದೇನು ಗೊತ್ತಾ? ಅಲ್ಲಿಗೆ ಹೋದ 20,000 ಜನರಲ್ಲಿ ಬದುಕಿ ಉಳಿದದ್ದು ಕೇವಲ 7 ಜನ ಮಾತ್ರ. ಉಳಿದವರೆಲ್ಲ ಎಲ್ಲಿ ಹೋದ್ರು? ಆ ಚಿತ್ರಹಿಂಸೆ ನೀಡಿದ ಕೋಣೆಯ ಗೋಡೆಗಳು ಹೇಳುವ ರಕ್ತ ಸಿಕ್ತ ಕಥೆಗಳೇನು? ಇಡೀ ದೇಶವನ್ನೇ ಸ್ಮಶಾನ ಮಾಡಿದ ಈ ಕಿಲ್ಲಿಂಗ್ ಫೀಲ್ಡ್ಸ್ನ ಆಟ ಹೇಗಿತ್ತು? ಬನ್ನಿ ನೋಡೋಣ. ಸ್ನೇಹಿತರೆ, ರಷ್ಯಾದ ಮಹಾಕಟುಕ ಜೋಸೆಫ್ ಸ್ಟಾಲಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ತಲೆಗೆ ತುಂಬಿಕೊಂಡಿದ್ದ ಪೋಲ್ ಪಾಟ್ ಕಂಬೋಡಿಯಾದ ಮಣ್ಣಿನಲ್ಲಿ ರಕ್ತದ ಹೋಳಿಯನ್ನು ಶುರು ಮಾಡ್ತಾನೆ. ಆತನ ಕಣ್ಣಿಗೆ ಕೇವಲ ತನ್ನ ದೇಶದ ಮೂಲ ನಿವಾಸಿಗಳು ಮಾತ್ರ ಮನುಷ್ಯರ ಥರ ಕಾಣ್ತಾ ಇದ್ರು. ಹೀಗಾಗಿ ನೂರಾರು ವರ್ಷಗಳಿಂದ ಅದೇ ಮಣ್ಣಲ್ಲಿ ಬೆರೆತು ಬಾಳ್ತಾ ಇದ್ದ ಥಾಯ್ ಮತ್ತು ವಿಯೆಟ್ನಾಂ ಮೂಲದ ಜನರನ್ನು ಆರಿಸಿ ತಂದು ನಡು ರಸ್ತೆಯಲ್ಲಿ ಜಾನುವಾರುಗಳನ್ನು ಕಡಿಯೋ ಥರ, ಕಟುಕರ ಥರ ಕೊಂದು ಹಾಕಲು ಸೈನ್ಯಕ್ಕೆ ಆರ್ಡರ್ ಕೊಡ್ತಾನೆ.
ಇಷ್ಟಕ್ಕೆ ನಿಲ್ಲದ ಈ ಸೈಕೋ ಸರ್ವಾಧಿಕಾರಿ ಇಡೀ ದೇಶದ ಕೃಷಿ ಪದ್ಧತಿಯನ್ನೇ ಉಲ್ಟಾ ಮಾಡುವಂಥ ಒಂದು ಭೀಕರ ಯುಟೋಪಿಯಾ ಕಾನೂನನ್ನು ಜಾರಿಗೆ ತರ್ತಾನೆ. ಇನ್ನು ಮುಂದೆ ದೇಶದ ಭತ್ತದ ಇಳುವರಿ 1/3 ಹೆಚ್ಚಾಗಬೇಕು ಅನ್ನೋ ಕಡ್ಡಾಯ ನಿಯಮವನ್ನು ಹೊರಡಿಸ್ತಾನೆ. ಆದರೆ ಗದ್ದೆ ಉಳುಮೆ ಮಾಡಲು ಜನರಿಗೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲ, ಸೂಕ್ತ ಗೊಬ್ಬರಗಳಿಲ್ಲ. ಹೊಟ್ಟೆಗೆ ಒಂದು ಮುಷ್ಟಿ ಅನ್ನವೂ ಇಲ್ಲದೆ ಮೈ ಮುರಿಯುವ ಬಿಸಿಲಿನಲ್ಲಿ ಹಗಲಿರುಳು ಕತ್ತೆಯಂತೆ ದುಡಿದು ಸುಸ್ತಾದ ಲಕ್ಷಾಂತರ ಜನ ಕೆಸರು ಗದ್ದೆಯಲ್ಲಿ ರಕ್ತದ ವಾಂತಿ ಮಾಡಿಕೊಂಡು ಪ್ರಾಣ ಬಿಡ್ತಾರೆ. ಹಾಗೆ ಸತ್ತ ಮುಗ್ಧ ಜನರ ಶವಗಳನ್ನು ಈ ಕ್ರೂರಿಗಳು ಎಲ್ಲೋ ತೆಗೆದುಕೊಂಡು ಹೋಗಿ ಹೂಳಲಿಲ್ಲ, ದಫನ್ ಮಾಡಲಿಲ್ಲ, ಅಂತ್ಯ ಸಂಸ್ಕಾರ ಮಾಡಲಿಲ್ಲ. ಬದಲಾಗಿ ಆ ಹೊಲಗಳ ಬದಿಯಲ್ಲೇ ಸಾಲು ಸಾಲಾಗಿ ಗುಂಡಿ ತೋಡಿ ಕಸದ ಥರ ಎಸೆದು ಮಣ್ಣು ಮಾಡ್ತಾರೆ. ಪೋಲ್ ಪಾಟ್ ಪಾಲಿಗೆ ಆ ಶವಗಳೇ ಭತ್ತದ ಇಳುವರಿ ಹೆಚ್ಚಿಸುವ ಅಸಲಿ ಗೊಬ್ಬರಗಳಾಗಿದ್ದು. ಈ ಘೋರ ಸಾಮೂಹಿಕ ಸಮಾಧಿಗಳಿರುವ ಜಾಗವನ್ನೇ ಇವತ್ತು ಜಗತ್ತು ಕಿಲ್ಲಿಂಗ್ ಫೀಲ್ಡ್ಸ್ ಅಂತ ಕರೆಯುತ್ತೆ. ದೃಶ್ಯಗಳನ್ನ ನೋಡ್ಬೋದು. ಇತಿಹಾಸದ ದಾಖಲೆಗಳ ಪ್ರಕಾರ ಈ ತೆರೆದ ಮಸಣಗಳಲ್ಲಿ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಮುಗ್ಧ ಜೀವಿಗಳನ್ನು ಬಲಿಕೊಡಲಾಗಿತ್ತು. ಇವತ್ತಿಗೂ ಕೂಡ ಕಾಂಬೋಡಿಯಾದ ಗದ್ದೆಗಳನ್ನು ಸ್ವಲ್ಪ ಆಳವಾಗಿ ಅಗೆದರೂ ಸಾಕು, ಜನರ ಹಲ್ಲುಗಳು, ಮೂಳೆಗಳು, ತಲೆ ಬುರುಡಿಯೋ ಸಿಗುತ್ತೆ. ಅಂದರೆ ಆ ಕ್ರೌರ್ಯ ಎಂಥದ್ದಿರಬಹುದು ನೀವೇ ಯೋಚಿಸಿ. ಆದರೆ ಸ್ನೇಹಿತರೆ, ಈ ಪೋಲ್ ಪಾಟ್ನ ಕರಾಳ ನಿಯಮಗಳ ರಾಕ್ಷಸಿ ಪ್ರವೃತ್ತಿ ಇಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಜನರ ವೈಯಕ್ತಿಕ ಬದುಕಿನ ಮೇಲೂ ಕೂಡ ತನ್ನ ಕಪಿಮುಷ್ಟಿಯನ್ನು, ತನ್ನ ಕರಾಳ ನಿಯಮಗಳನ್ನ ಹೇರ್ತಾನೆ. ಅದು ಏನು ಅಂದರೆ, ಆತನ ಆಡಳಿತದಲ್ಲಿ ಲವ್ ಮಾಡೋದು ಅಂದರೆ ಪ್ರೀತಿ ಮಾಡೋದು ಕೂಡ ಮಹಾಪರಾಧ ಆಗಿತ್ತು. ಲೈಂಗಿಕತೆ ಮತ್ತು ಮದುವೆ ಕೂಡ ಸರ್ಕಾರದ ಅಪ್ಪಣೆ ಇಲ್ಲಂತೆ ನಡೆಯುವಂತಿರಲಿಲ್ಲ. ಎಲ್ಲಕ್ಕಿಂತ ಘೋರವಾದದ್ದು ಏನಂದರೆ, ಆತ ತಂದಿದ್ದ ಮಕ್ಕಳ ಪಾಲನೆಯ ನಿಯಮ. ಯಾವ ಮಗುವಿಗೆ 6 ವರ್ಷ ತುಂಬುತ್ತೋ ತಕ್ಷಣ ಆ ಮಗುವನ್ನು ಹೆತ್ತ ತಾಯಿಯ ಮಡಿಲಿನಿಂದ ಬಲವಂತವಾಗಿ ಎಳೆದುಕೊಂಡು ಹೋಗಲಾಗ್ತಾ ಇತ್ತು. ಆ ಸಣ್ಣ ಕಂದಮ್ಮಗಳನ್ನ ತಾಯಿಯ ಪ್ರೀತಿಯಿಂದ ದೂರ ಮಾಡಿ ಖಮೇರ್ ರೂಜ್ನ ರಹಸ್ಯ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ತಳ್ಳಲಾಗ್ತಾ ಇತ್ತು. ಅಲ್ಲಿ ಆ ಎಳೆ ವಯಸ್ಸಿನ ಮಕ್ಕಳಿಗೆ ಅಕ್ಷರ ಕಲಿಸೋ ಬದಲಾಗಿ ಕೈಗೆ ಗನ್ ಕೊಟ್ಟು ಮನುಷ್ಯರ ಕುತ್ತಿಗೆ ಕತ್ತರಿಸುವ ಭೀಕರ ಬಾಲ ಸೈನಿಕರನ್ನಾಗಿ ಅಥವಾ ಬಾಲ ಕಾರ್ಮಿಕರನ್ನಾಗಿ ಮಾಡಿ ಕ್ರೂರ ತರಬೇತಿ ನೀಡಲಾಗ್ತಾ ಇತ್ತು. ಹೆತ್ತ ಕರಳು ತನ್ನ ಮಗುವಿಗಾಗಿ ಕಣ್ಣೀರು ಹಾಕ್ತಾ ಕಂಬೋಡಿಯಾದ ಗದ್ದೆಗಳಲ್ಲಿ ಸಾಯ್ತಾ ಇದ್ರು ಕೂಡ ಕೇಳೋರು ಹೇಳೋರು ಯಾರೂ ಇರಲಿಲ್ಲ. ಇಡೀ ದೇಶವೇ ಒಂದು ದೊಡ್ಡ ತೆರೆದ ಕಟುಕನ ಅಂಗಡಿಯಾಗಿ ಬದಲಾಗಿದ್ರು ಕೂಡ ಜಗತ್ತಿಗೆ ಮಾತ್ರ ಇದೆಲ್ಲವೂ ಕೂಡ ಕಾಣಿಸ್ತಾ ಇರಲಿಲ್ಲ. ಬದಲಾಗಿ ಇದು ಒಂದು ಪ್ರಗತಿಯ ಓಟದ ಥರ ಕಾಣಿಸ್ತಾ ಇತ್ತು, ಅಭಿವೃದ್ಧಿ ಥರ ಕಾಣಿಸ್ತಾ ಇತ್ತು. ಯಾಕೆ ಅಂದರೆ, ಈ ಪೋಲ್ ಪಾಟ್ ಎಂಥ ವ್ಯಕ್ತಿ ಅಂದರೆ, ತನ್ನ ದೇಶದ ಸುತ್ತ ದೊಡ್ಡ ಮಾಹಿತಿ ನಿಯಂತ್ರಣದ ಗೋಡೆನೇ ಎಬ್ಬಿಸಿರ್ತಾನೆ. ನಿಮಗೆ ಕೆಲವೊಂದು ದೇಶಗಳು ಈಗಲೂ ಕೂಡ ನೆನಪಿಗೆ ಬರ್ಬೋದು, ಚೀನಾದಂಥ ದೇಶಗಳು. ಅವ್ರು ಅಂದ್ಕೊಂಡ ಮಾಹಿತಿ, ಅವ್ರು ಬಿಡಬೇಕಾದ ಮಾಹಿತಿ ಮಾತ್ರ ಜಗತ್ತಿಗೆ ಹೋಗುತ್ತೆ. ಎಲ್ಲ ಮಾಹಿತಿಗಳು ಹೊರಗಡೆ ಹೋಗೋದಿಲ್ಲ. ಕೇವಲ ತನಗೆ ಬೇಕಾದ ಪ್ರೊಪಗ್ಯಾಂಡವನ್ನು ಮಾತ್ರ ಆತ ಜಗತ್ತಿನ ಮುಂದೆ ತೆರೆದಿಡ್ತಾ ಇದ್ದ. ಗದ್ದೆಗಳಲ್ಲಿ ರೈತರು ನಗ್ತಾ ಕುಣಿಯುತ್ತಾ ಭತ್ತ ಕೊಯ್ಯುವ ಸುಳ್ಳು ಸಿನಿಮಾಗಳನ್ನ ಶೂಟ್ ಮಾಡಿ ವಿದೇಶಿ ಪತ್ರಕರ್ತರಿಗೆ ತೋರಿಸಿ ಮರಳು ಮಾಡ್ತಾ ಇದ್ದ. ಆದರೆ ಈ ಪ್ರೊಪಗ್ಯಾಂಡಾದ ಹಿಂದಿದ್ದ ಕರಾಳ ಸತ್ಯ ಯಾರಿಗೂ ಅರ್ಥವಾಗ್ತಿರಲಿಲ್ಲ. ಇಷ್ಟೆಲ್ಲ ರಕ್ತದ ಉಕ್ಕುಳಿ ಆಡ್ತಾ ಇದ್ದ ಈ ಬ್ರದರ್ ನಂಬರ್ 1, ಈ ಪೋಲ್ ಪಾಟ್ನ ಪಾಪದ ಕೊಡ ತುಂಬಿ ಬರುವ ಕಾಲ ಹತ್ತಿರ ಆಗ್ತಾ ಇತ್ತು. ಆತನದೇ ಸ್ವಂತ ಜನರಲ್ಗಳು ಆತನ ವಿರುದ್ಧ ತಿರುಗು ಬೀಳಲು ಒಂದು ದೊಡ್ಡ ಕಿಡಿ ಹೊತ್ಕೊಳ್ತಾ ಇತ್ತು. ಈ ಇತಿಹಾಸದ ರೋಮಾಂಚಕ ತಿರುವು ಎಲ್ಲಿ, ಬನ್ನಿ ನೋಡೋಣ. ಸ್ನೇಹಿತರೆ, ಹೀಗೆ ಯಾವಾಗ ಕಂಬೋಡಿಯಾ ದೇಶ ಮುಗ್ಧ ಜನರ ಹೆಣಗಳ ಸ್ಮಶಾನವಾಗಿ ಬದಲಾಗ್ತೋ ಆಗ ಪೋಲ್ ಪಾಟ್ ತಲೆಯಲ್ಲಿ ಮತ್ತೊಂದು ಸೈಕೋ ರೋಗ ಶುರುವಾಗುತ್ತೆ. ಆ ಸೈಕೋ ರೋಗ ಏನಂದರೆ, ಈಗ ಈ ಬ್ರದರ್ ನಂಬರ್ 1ಗೆ, ಪೋಲ್ ಪಾಟ್ಗೆ ತನ್ನದೇ ನೆರಳು ಕೊಂಡ್ರೂ ಕೂಡ ಹೆದರಿಕೆ ಆಗ್ತಾ ಇತ್ತು. ತನ್ನ ಜೊತೆಯಲ್ಲೇ ಇದ್ದು ಯುದ್ಧ ಮಾಡಿದ ಸ್ವಂತ ಮಿಲಿಟರಿ ಜನರಲ್ಗಳ ಮೇಲೆ ಆತನಿಗೆ ಅನುಮಾನ ಶುರುವಾಗುತ್ತೆ. ಪೋಲ್ ಪಾಟ್ನ ಈ ಅನುಮಾನ ಜನರಲ್ಗಳಿಗೆ ಗೊತ್ತಾಗುತ್ತೆ. ತನ್ನನ್ನ ಇವತ್ತಲ್ಲ ನಾಳೆ ಕೊಂದು ಹಾಕ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಂಥ ಮೊದಲ ವ್ಯಕ್ತಿ ಯಾರು ಅಂದರೆ, ಪೋಲ್ ಪಾಟ್ನ ಅತ್ಯಂತ ನಂಬಿಕಸ್ಥ ಜನರಲ್ ಹುನ್ ಸೇನ್. ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಆತ ರಾತ್ರೋರಾತ್ರಿ ಗಡಿ ದಾಟಿ ಪಕ್ಕದ ವಿಯೆಟ್ನಾಂ ದೇಶಕ್ಕೆ ಹೋಗಿ ಅಡಕ್ಕೊಳ್ತಾನೆ. ಈ ಒಂದು ಪಲಾಯನ ಪೋಲ್ ಪಾಟ್ ಸಾಮ್ರಾಜ್ಯದ ಪತನದ ಮೊದಲ ಕೌಂಟ್ ಡೌನ್ ಆಗಿರುತ್ತೆ. ಸ್ನೇಹಿತರೆ, ಆ ದಿನಗಳಲ್ಲಿ ಜಾಗತಿಕ ರಾಜಕೀಯದ ಆಟ ಹೇಗಿತ್ತು ಅಂತಂದರೆ, ಕಂಬೋಡಿಯಾದ ಈ ರಕ್ತ ಪಿಪಾಸು ಪೋಲ್ ಪಾಟ್ಗೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಬೆಂಬಲ ನೀಡ್ತಾ ಇತ್ತು. ಇನ್ನೊಂದು ಕಡೆ ವಿಯೆಟ್ನಾಂ ದೇಶಕ್ಕೆ ಸೋವಿಯತ್ ರಷ್ಯಾ ದೊಡ್ಡಣ್ಣನ ಥರ ಸಪೋರ್ಟ್ ಮಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಅಧಿಕಾರದ ಮದ ತಲೆಗೇರಿದ್ದ ಪೋಲ್ ಪಾಟ್ 1977ನೇ ಇಸ್ವಿಯಲ್ಲಿ ಒಂದು ಮಹಾ ಮೂರ್ಖತನದ ಕೆಲಸವನ್ನು ಮಾಡ್ತಾನೆ. ಅದು ಏನಂದರೆ, ಪಕ್ಕದ ವಿಯೆಟ್ನಾಂ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಕಂಬೋಡಿಯಾ ಸಾಮ್ರಾಜ್ಯದ ಭಾಗ ಆಗಿತ್ತು. ಅದನ್ನು ಮತ್ತೆ ನಾನು ಕಿತ್ಕೊಳ್ತೇನೆ ಅಂತ ಸವಾಲು ಹಾಕಿ ತನ್ನ ಖಮೇರ್ ರೂಜ್ ಪಡೆಯನ್ನು ವಿಯೆಟ್ನಾಂ ಗಡಿಯ ಹಳ್ಳಿಗಳ ಮೇಲೆ ನುಗ್ಗಿಸ್ತಾನೆ.
ಮತ್ತು ಭೀಕರವಾದ ನರಮೇಧವನ್ನು ನಡೆಸ್ತಾನೆ. ಯಾವಾಗ ತನ್ನ ದೇಶದ ಗಡಿಯೊಳಗೆ ಬಂದು ಅಮಾಯಕ ಜನರನ್ನು ಕೊಲ್ಲುವಂಥ ಈ ಘೋರ ದ್ರೋಹವನ್ನು ನೋಡುತ್ತೋ ವಿಯೆಟ್ನಾಂ ಸೇನೆ ಅದರ ರಕ್ತ ಕುದ್ದು ಹೋಗುತ್ತೆ. ಸುಮ್ಮನೆ ಕೂತ್ರೆ ಇವನು ಇಡೀ ದೇಶವನ್ನೇ ಸ್ಮಶಾನ ಮಾಡ್ತಾನೆ ಅಂತ ನಿರ್ಧರಿಸಿದ ವಿಯೆಟ್ನಾಂ ಮಿಲಿಟರಿ ಡಿಸೆಂಬರ್ 25, 1978ನೇ ಇಸ್ವಿಯಂದು ಕ್ರಿಸ್ಮಸ್ ಹಬ್ಬದ ದಿನ ಕಂಬೋಡಿಯಾದ ಮೇಲೆ ಹಸಿದ ತೋಳಗಳಂತೆ ಮುಗಿಬೀಳುತ್ತೆ. ಅದು ಕೇವಲ ಯುದ್ಧ ಆಗಿರಲಿಲ್ಲ, ಪೋಲ್ ಪಾಟ್ ಮಾಡಿದ ಪಾಪದ ಕೊಡವನ್ನು ಒಡೆಯಲು ಬಂದ ರಣಕಾಳಗ ಆಗಿತ್ತು. ಇಲ್ಲಿವರೆಗೂ ಕೇವಲ ನಿರಾಯುಧ ಬಡ ರೈತರನ್ನ, ಹೆಣ್ಣು ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿ ಕೊಲ್ತಾ ಇದ್ದ ಈ ಪೋಲ್ ಪಾಟ್ನ ಖಮೇರ್ ರೂಜ್ ಸೈನಿಕರಿಗೆ ಯಾವಾಗ ಅಸಲಿ ಆರ್ಮಿ ಬಂದು ನಿಲ್ಲುತ್ತೋ ಎದುರುಗಡೆ ಪ್ಯಾಂಟ್ ಒದ್ದೆಯಾಗಿ ಹೋಗುತ್ತೆ. ವಿಯೆಟ್ನಾಂ ಸೈನಿಕರ ಭೀಕರ ಮೆಷಿನ್ ಗನ್ ದಾಳಿಗೆ ಸಿಕ್ಕು ಖಮೇರ್ ರೂಜ್ ಪಡೆಗಳು ಕೇವಲ 2 ವಾರಗಳಲ್ಲಿ ಧೂಳಿಪಟ ಆಗ್ತವೆ, ನೆಲಸಮ ಆಗ್ತವೆ. ವಿಯೆಟ್ನಾಂ ಸೈನ್ಯ ರಾಜಧಾನಿ ಕಡೆಗೆ ನುಗ್ಗಿ ಬರ್ತಾ ಇರೋದನ್ನು ಕಂಡು ದಿಗಿಲು ಬಿದ್ದ ಈ ಪೋಲ್ ಪಾಟ್ ಜನವರಿ 7, 1979ರಂದು ತನ್ನ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅರಮನೆಯ ಹಿಂಬಾಗಿಲಿನಿಂದ ರಾತ್ರಿ ಕಾಲು ಕೀಳ್ತಾನೆ. ರಾಜಧಾನಿ ನಾಂಪೆನನ್ನು ಅನಾಥವಾಗಿ ಬಿಟ್ಟು ಥೈಲ್ಯಾಂಡ್ ಗಡಿಯ ದಟ್ಟ ಕಾಡಿನ ಒಳಗೆ ಹೋಗಿ ಇಲಿ ಥರ ಅಡಿಗೆ ಕುಳಿತಾನೆ. ಅಲ್ಲಿಂದ ಏನಾಯ್ತು? ಈತನ ಸತ್ನ ಇಲ್ಲ. ಈ ಕಥೆಗೆ ಇನ್ನೊಂದು ಅಸಲಿ ರೋಮಾಂಚಕ ತಿರುವು ಇಲ್ಲೇ ಬರೋದು. ಸ್ನೇಹಿತರೆ, ಹೇಗೆ ದೊಡ್ಡ ರಾಷ್ಟ್ರಗಳು ತಮ್ಮ ಸ್ವಾರ್ಥಕ್ಕಾಗಿ ಪುಟ್ಟ ರಾಷ್ಟ್ರಗಳನ್ನ ಬಲಿ ಕೊಡ್ತವೆ, ಪುಟ್ಟ ರಾಷ್ಟ್ರಗಳನ್ನ ಹೇಗೆ ದಾಳವಾಗಿ ಬಳಸ್ಕೊಳ್ತವೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಇಲ್ಲೇ ಸಿಗ್ತವೆ. ಒಂದು ಕಡೆ ರಷ್ಯಾ ಮತ್ತು ವಿಯೆಟ್ನಾಂ ಅನ್ನೋ ದೇಶಗಳು ಬಲಿಷ್ಠ ಆಗಬಾರ್ದು ಅನ್ನೋ ಒಂದೇ ಒಂದು ಸ್ವಾರ್ಥಕ್ಕಾಗಿ ಅಮೆರಿಕ ಏನು ಮಾಡುತ್ತಂದ್ರೆ ಪೋಲ್ ಪಾಟ್ನನ್ನು ನಿನ್ನೆವರೆಗೂ ಜಗತ್ತಿನ ನಂಬರ್ 1 ಕಟುಕ ಅಂತ ಕರೀತಾ ಇತ್ತು. ಅಮೆರಿಕ ಮತ್ತು ಬ್ರಿಟನ್ ದೇಶ ಎರಡೂ ಕೂಡ. ಈಗ ಅವೇ ದೇಶಗಳು ಈ ರಾಕ್ಷಸನಿಗೆ ಅಂದರೆ ಪೋಲ್ ಪಾಟ್ನಿಗೆ ಕೋಟಿ ಹಣ ಕೊಡ್ತವೆ ಮತ್ತು ಭೀಕರ ಶಸ್ತ್ರಾಸ್ತ್ರಗಳನ್ನ ಕೊಡ್ತವೆ. ಯಾಕೆ ಅಂದರೆ ಈತ ರಷ್ಯಾ ಜೊತೆಗೆ ಯುದ್ಧ ಮಾಡಲಿ ಮತ್ತು ವಿಯೆಟ್ನಾಂ ಜೊತೆಗೆ ಯುದ್ಧ ಮಾಡಲಿ ಅಂತ. ಯಾಕೆಂದರೆ ಅಮೆರಿಕ ಮತ್ತು ಬ್ರಿಟನ್ಗೆ ಅವೆರಡು ಶತ್ರು ರಾಷ್ಟ್ರಗಳು. ನಿನ್ನೆಯ ಶತ್ರು ಇವತ್ತು ಮಿತ್ರನಾಗಿದ್ದ. ಕಾಡಿನ ಕತ್ತಲಲ್ಲಿ ಕುಳಿತು ಜಗತ್ತಿನ ಈ ದೊಡ್ಡಣ್ಣಗಳ ಸಪೋರ್ಟ್ ಪಡೆದ ಈ ನರಭಕ್ಷಕ ಮುಂದೆ ಏನು ಮಾಡ್ದ? ಮತ್ತೆ ಎದ್ದು ಬಂದ ಅಥವಾ ಕಾಡಿನಲ್ಲಿ ಈತನಿಗೆ ಘೋರ ಅಂತ್ಯ ಕಾದಿತ್ತ? ನೋಡೋಣ ಮುಂದಿನ ಪುಟಗಳನ್ನು. ಸ್ನೇಹಿತರೆ, ಹೀಗೆ ಪೋಲ್ ಪಾಟ್ ಅಮೆರಿಕದ ದುಡ್ಡಿನ ಬಲ ಮತ್ತು ಮಷಿನ್ ಗನ್ಗಳ ಬಲ, ಸೈನ್ಯದ ಬಲವನ್ನು ತೆಗೆದುಕೊಂಡು ಮತ್ತೆ ಕಂಬೋಡಿಯಾವನ್ನು ಹಿಡಿಯಬೇಕು ಅಂತ ಹೊಂಚು ಹಾಕ್ತಿರ್ತಾನೆ. ಆದರೆ ದೇಶದ ಸ್ಥಿತಿ ಬದಲಾಗಿರುತ್ತೆ. ವಿಯೆಟ್ನಾಂ ಸೇನೆ ತನ್ನ ದೇಶಕ್ಕೆ ವಾಪಸ್ ಹೊರಟ ತಕ್ಷಣ ಕಂಬೋಡಿಯಾದಲ್ಲಿ ಪ್ರಜಾಪ್ರಭುತ್ವದ ಹೊಸ ಗಾಳಿ ಬೀಸುತ್ತೆ, ಶಾಂತಿ ನೆಲೆಸ್ತಾ ಇರುತ್ತೆ. ಜನ ಕೂಡ ಗನ್ನನ್ನು ಬಿಟ್ಟು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ಇದನ್ನು ನೋಡಿ ಕಾಡಿನಲ್ಲಿದ್ದ ಪೋಲ್ ಪಾಟ್ನ ತಲೆಯಲ್ಲಿ ಮತ್ತೆ ಸೈಕೋ ಅನುಮಾನದ ಹುಳಗಳು ಏಳ್ತವೆ. ಸ್ನೇಹಿತರೆ, ತನ್ನ 40 ವರ್ಷಗಳ ಹಳೆಯ ಗೆಳೆಯ ಸುಖ ದುಃಖದಲ್ಲಿ ಜೊತೆಗಿದ್ದ ರಕ್ಷಣಾ ಮಂತ್ರಿ ಸೋನ್ ಸೇನ್ ಈತ ತನಗೆ ದ್ರೋಹ ಮಾಡ್ತಾ ಇದ್ದಾನೆ ಮತ್ತು ಹೊಸ ಸರ್ಕಾರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾನೆ ಅನ್ನೋ ಒಂದು ಅನುಮಾನ ಈತನ ತಲೆಯಲ್ಲಿ ಬರುತ್ತೆ. ಈ ಒಂದು ಹುಚ್ಚುತನದ ಕೋಪದಲ್ಲಿ ಈ ಪೋಲ್ ಪಾಟ್ ಏನು ಮಾಡ್ತಾನೆ ಅಂದರೆ ಈ ಸೋನ್ ಸೇನ್ ಜೊತೆಗೆ ಆತನ ಹೆಂಡತಿ ಮತ್ತು ಪುಟ್ಟ ಮಕ್ಕಳನ್ನು ಸೇರಿಸಿ ಇಡೀ ಕುಟುಂಬವನ್ನು ಅಮಾನುಷವಾಗಿ ಕೊಂದು ಹಾಕಿಸ್ತಾನೆ. ಇಡೀ ದೇಶದಲ್ಲಿ ರಕ್ತ ಹರಿಸಿದ್ರೂ ಕೂಡ ಈತನ ರಕ್ತದ ದಾಹ ಇನ್ನೂ ತೀರಿರಲಿಲ್ಲ. ಆದರೆ ಈ ಬಾರಿ ಈ ಪೋಲ್ ಪಾಟ್ ಮಾಡಿದ ಈ ಒಂದು ಕೊಲೆ, ಈ ಅಸಾಸಿನೇಷನ್, ಈ ಭೀಕರ ರಕ್ತದಾಳ ಆತನಿಗೆ ಉಲ್ಟಾ ಹೊಡೆಯುತ್ತೆ. ತನ್ನದೇ ಹಳೆಯ ಸ್ನೇಹಿತನನ್ನು ಇಷ್ಟೊಂದು ಘೋರವಾಗಿ ಕೊಂದದ್ದನ್ನು ನೋಡಿದ ಮೇಲೆ ಆತನ ಜೊತೆಗೆ ಕಾಡಿನಲ್ಲಿ ಬದುಕ್ತಾ ಇದ್ದ ಉಳಿದ ಖಮೇರ್ ರೂಜ್ ಕಮಾಂಡರ್ಗಳ ಮೈ ಒಂದ್ಸಲ ತಲ್ಲಣಿಸುತ್ತೆ. ಇವತ್ತು ತನ್ನ ಸ್ನೇಹಿತನನ್ನು ಕೊಂದವನು ನಾಳೆ ನಮ್ಮನ್ನು ಹೇಗೆ ಉಳಿಸ್ತಾನೆ ಅನ್ನೋದು ಈ ಸೈನಿಕರಿಗೆ ಅರ್ಥ ಆಗುತ್ತೆ. ಅವರು ಸಿಡಿದು ಹೇಳ್ತಾರೆ. ಜೂನ್ 22, 1997 ಆ ರಾತ್ರಿ ತಮ್ಮದೇ ಸೈನ್ಯದ ಮುಖ್ಯಸ್ಥನಾಗಿದ್ದ ಈ ಪೋಲ್ ಪಾಟ್ಗೆ ಆತನ ಸೈನಿಕರೇ ಗನ್ ತೋರಿಸಿ ನಾಯಿ ಥರ ಎಳೆದುಕೊಂಡು ಬಂದು ಒಂದು ಸಣ್ಣ ಕತ್ತಲೆ ಕೊಠಡಿಯಲ್ಲಿ ಹಾಕಿ ಗೃಹಬಂಧನದಲ್ಲಿಡ್ತಾರೆ, ಹೌಸ್ ಅರೆಸ್ಟ್. ಯಾವ ಮನುಷ್ಯ ಇಡೀ ದೇಶವನ್ನೇ ಒಂದು ದೊಡ್ಡ ಜೈಲನ್ನಾಗಿ ಮಾಡಿದ್ನೋ ಇವತ್ತು ಆತ ತನ್ನದೇ ಸೈನಿಕರ ಕೈಯಲ್ಲಿ ಕೈದಿಯಾಗಿ ಪಂಜರದ ಇಲಿ ಥರ ಬಿದ್ದಿರ್ತಾನೆ. ಕಾಲಚಕ್ರ ಉರುಳ್ತಾ ಹೋಗುತ್ತೆ. ಹೊಸ ಸರ್ಕಾರ ತನ್ನ ಕರ್ತವ್ಯ ನಿರ್ವಹಿಸಲು ಶುರು ಮಾಡುತ್ತೆ. ಇಡೀ ಜಗತ್ತು ಈ ಪೋಲ್ ಪಾಟ್ಗೆ, ಈ ನರಭಕ್ಷಕನಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ರೆಡಿ ಆಗ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈತನನ್ನು ನಿಲ್ಲಿಸಿ ಈತ ಕೊಂದ 20 ಲಕ್ಷ ಜನರ ಒಂದೊಂದು ಹನಿ ರಕ್ತಕ್ಕೂ ಲೆಕ್ಕ ಕೇಳಲು ದೊಡ್ಡ ದೊಡ್ಡ ದೇಶಗಳು ಜಂಟಿಯಾಗಿ ಕೋರ್ಟ್ನ ವಾದವನ್ನು ಸಿದ್ಧಪಡಿಸ್ತಾ ಇದ್ದು. ಇಡೀ ಜಗತ್ತೇ ಆ ವಿಚಾರಣೆಯ ರೋಚಕ ದಿನಕ್ಕಾಗಿ ಕಾಯ್ತಾ ಇತ್ತು. ಆದರೆ ಏಪ್ರಿಲ್ 15, 1998 ಕರಾಳ ರಾತ್ರಿ, ಮತ್ತೊಂದು ಕರಾಳ ರಾತ್ರಿ, ಪೋಲ್ ಪಾಟ್ ಈ ಗೃಹಬಂಧನದ ಕೊಠಡಿಯಲ್ಲಿಯೇ ನಿಗೂಢವಾಗಿ ಪ್ರಾಣ ಬಿಡ್ತಾನೆ. ಆದರೆ ಸ್ನೇಹಿತರೆ,
ಈ ಸಾವಿನ ನಂತರ ನಡೆದಿದೆಯಲ್ಲ, ಅದು ಪ್ರಾಯಶಃ ಈ ಒಂದು ಕ್ರೂರ ಇತಿಹಾಸಕ್ಕೆ ಬಿದ್ದ ಒಂದು ದೊಡ್ಡ ಕಪಾಳದೇಟು, ದೊಡ್ಡ ತಪರಾಕಿ. ಲಕ್ಷಾಂತರ ಮುಗ್ಧ ಜನರ ಹೆಣಗಳನ್ನು ಹೊಲದ ಬದಿಯಲ್ಲಿ ಕಸದ ಹಾಗೆ ಎಸೆದಿದ್ದ ಈ ನರರೂಪದ ರಾಕ್ಷಸನ ಶವಕ್ಕೆ ಕಂಬೋಡಿಯಾದ ಮಣ್ಣಲ್ಲಿ ಕನಿಷ್ಠ 1 ಅಡಿ ಜಾಗ ಕೂಡ ಸಿಗಲಿಲ್ಲ. ಪ್ರಜೆಗಳು ರಕ್ತದ ಕಣ್ಣೀರು ಹಾಕುವಂತೆ ಮಾಡಿದ ಈತನಿಗೆ ಸ್ಮಶಾನದ ಗೌರವ ಕೂಡ ಸಿಗಲಿಲ್ಲ. ಆತನ ಸೈನಿಕರು ಏನು ಮಾಡ್ತಾರೆ ಅಂದರೆ, ಈ ರಾಕ್ಷಸನ ಶವವನ್ನು ಎತ್ತಾಕೊಂಡು ಹೋಗಿ ಹಳೆಯ ಕಾರಿನ ಮುರಿದು ಹೋದ ಟೈರ್ಗಳು, ಕೊಳೆತ ಕಸದ ರಾಶಿಯ ಮೇಲೆ ಎಸೆದು ಸೀಮೆಎಣ್ಣೆ ಸುರಿದು ನಡು ರಸ್ತೆಯಲ್ಲಿ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡ್ತಾರೆ. ಮರುದಿನ ಜಗತ್ತಿನ ಪ್ರಖ್ಯಾತ ಪತ್ರಿಕೆಗಳು ಹೆಡ್ಲೈನ್ಸ್ ಕೊಟ್ಟವು, ಯಾವ ಗೌರವವಿಲ್ಲದೆ ರಸ್ತೆ ಬದಿಯ ಹಳೆಯ ಕಸದಂತೆ ಉರಿದು ಹೋದ ಸರ್ವಾಧಿಕಾರಿ, ಬರ್ನ್ಟ್ ಲೈಕ್ ಎನ್ ಓಲ್ಡ್ ರಬಿಶ್. ಹೆಣಗಳ ಮೇಲೆ ಸಾಮ್ರಾಜ್ಯ ಕಟ್ಟಿದ್ದ ಈ ಭೀಕರ ರಕ್ತ ಪಿಪಾಸುವಿನ ಕಥೆ ಕೊನೆಗೆ ಒಂದು ಕಸದ ರಾಶಿಯ ಬೂದಿಯಲ್ಲಿ ಕರಗಿ ಹೋಗಿತ್ತು. ಇತಿಹಾಸದ ಪುಟಗಳಲ್ಲಿ ಈತನ ಕಥೆಯನ್ನು ಓದ್ತಾ ಇದ್ದರೆ ಮೈ ಜುಮ್ ಅನಿಸುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಬಂದೂಕಿನ ನಳಿಕೆಯ ಮೂಲಕ ಪ್ರಗತಿ ತರ್ತೇನೆ, ದೇಶವನ್ನು ಉದ್ಧಾರ ಮಾಡ್ತಾನೆ, ಒಂದು ಸಿದ್ಧಾಂತದ ಮೂಲಕ ಉದ್ಧಾರ ಮಾಡ್ತೇನೆ ಅಂತ ಹೊರಟವನು ಕೊನೆಗೆ ದೇಶಕ್ಕೆ ಕೊಟ್ಟದ್ದು ಕೇವಲ ಕಣ್ಣೀರು, ಸ್ಮಶಾನ ಮೌನ ಮಾತ್ರ. ಆದರೆ ಕಾಲ ಯಾರಿಗೂ ಕರುಣೆ ತೋರಿಸೋದಿಲ್ಲ. ಪ್ರಕೃತಿಯ ನ್ಯಾಯದ ಆಟ ಬೇರೆನೇ ಇರುತ್ತೆ. ತಾನು ಬಿತ್ತಿದ ರಕ್ತದ ಬೆಳೆಯನ್ನು ಆತ ಕೊನೆಯ ದಿನಗಳಲ್ಲಿ ತಾನೇ ಉಣ್ಣಬೇಕಾಯಿತು. ಇದು ಕೇವಲ ಪಾಲ್ ಪಾಟ್ನೊಬ್ಬನ ಕಥೆಯಲ್ಲ, ಜಗತ್ತಿನ ಪ್ರತಿಯೊಬ್ಬ ಸರ್ವಾಧಿಕಾರಿಗೂ, ಅಧಿಕಾರದ ಮದ ತಲೆಗೇರಿದವರೆಗೂ ಕೂಡ ಒಂದು ಭೀಕರ ಎಚ್ಚರಿಕೆಯ ಗಂಟೆ ಇತಿಹಾಸದ ಈ ಸಾಕ್ಷಿ. ಅಧಿಕಾರ ಇದೆ, ದುಡ್ಡಿದೆ, ಗನ್ನಿದೆ ಅಂತ ಅಟ್ಟಹಾಸದಿಂದ ಮೆರೆದು ಮುಗ್ಧ ಜನರ ಕಣ್ಣೀರು ರಕ್ತದ ಮೇಲೆ ಸಾಮ್ರಾಜ್ಯ ಕಟ್ಟಿದ ಯಾವ ಕ್ರೂರಿ ಕೂಡ ಭೂಮಿಯ ಮೇಲೆ ನೆಮ್ಮದಿಯಾಗಿ ಬದುಕಿದ, ನೆಮ್ಮದಿಯಾಗಿ ಸತ್ತ ಉದಾಹರಣೆಗಳೇ ಇಲ್ಲ. ಕೊನೆಗೊಂದು ದಿನ ಕಾಲದ ಚಕ್ರ ತಿರುಗಿದಾಗ ಇತಿಹಾಸ ಆತನನ್ನು ಕಸದ ಬುಟ್ಟಿಗೆ ಎಸೆಯುತ್ತೆ ಅನ್ನೋದಕ್ಕೆ ಪೋಲ್ ಪಾಟ್ನ ಈ ಭೀಕರ ಅಂತ್ಯವೇ ಸಾಕ್ಷಿ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.